ಸ್ವರ್ಣ ಬಿಂದು ಪ್ರಾಶನ ಎಲ್ಲಿ ಸಿಗುತ್ತೆ, ಯಾವಾಗ ಹಾಕ್ಬೇಕು, ಅದನ್ನ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು, ಮತ್ತೆ ಯಾವ ರೀತಿ ಮಗುಗೆ ಕೊಡ್ಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ. ಐ ಆಮ್ ಡಾಕ್ಟರ್ ಭುವನ ಫ್ರಮ್ ಶ್ರೀ ಪ್ರತಿಷ್ಠಾ ಪಂಚಕರ್ಮ ಕ್ಲಿನಿಕ್ ಇನ್ ಮೈಸೂರು, ಸಂಜೀವಿನಿ ಸರ್ಕಲ್, ಹೆಬ್ಬಾಳ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ವಿಡಿಯೋದಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸ್ವರ್ಣ ಬಿಂದು ಪ್ರಾಶನ ಅಂದ್ರೆ ಏನು, ಸ್ವರ್ಣ ಬಿಂದು ಪ್ರಾಶನ ಯಾದಕ್ಕೋಸ್ಕರ ಮಾಡಿಸ್ಬೇಕು, ಸ್ವರ್ಣ ಬಿಂದು ಪ್ರಾಶನಗೆ ಅಧಿಕೃತವಾದ ನಿಮ್ಮ ಹತ್ರ ರೆಫರೆನ್ಸ್ ಇದೆಯಾ ಅಂತ ಯಾರಾದ್ರೂ ಕೇಳಿದ್ರೆ ಅದ್ರ ಉತ್ತರ. ಸ್ವರ್ಣ ಬಿಂದು ಪ್ರಾಶನ ಎಲ್ಲಿ ಸಿಗುತ್ತೆ, ಯಾವಾಗ ಹಾಕ್ಬೇಕು, ಅದನ್ನ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು, ಮತ್ತೆ ಯಾವ ರೀತಿ ಮಗುಗೆ ಕೊಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸಂಪೂರ್ಣವಾಗಿ ವಿಡಿಯೋ ನೋಡಿ. ಸ್ವರ್ಣ ಬಿಂದು ಪ್ರಾಶನ ಅಂದ್ರೆ ಏನು? ಸ್ವರ್ಣ ಬಿಂದು ಪ್ರಾಶನ ಅಂತಂದ್ರೆ ಅದೊಂದು ಆಯುರ್ವೇದದ ಲೇಹ. ಅದರಲ್ಲಿ ಮಕ್ಕಳಿಗೆ ಬುದ್ಧಿಶಕ್ತಿ, ಮೆಮೊರಿ ಪವರ್ ಇಂಪ್ರೂವ್ ಆಗಂತಹ ಔಷಧಿಗಳನ್ನ ಬಳಸಿ, ಅದರ ಜೊತೆಯಲ್ಲಿ ಸ್ವರ್ಣ ಭಸ್ಮವನ್ನು ಬಳಸಿ ತಯಾರಿಸುವಂತ ಒಂದು ಲೇಹ. ಸ್ವರ್ಣ ಬಿಂದು ಪ್ರಾಶನನ ಯಾಕೆ ಮಾಡಿಸ್ಬೇಕು? ಮಕ್ಕಳಿಗೆ ಸ್ವರ್ಣ ಬಿಂದು ಪ್ರಾಶನ ಮಾಡಿಸೋದ್ರಿಂದ ಅವರ ಬುದ್ಧಿಶಕ್ತಿ ಇಂಪ್ರೂವ್ ಆಗುತ್ತೆ, ಅವರ ಮೆಮೊರಿ ಪವರ್ ತುಂಬಾ ಚೆನ್ನಾಗಾಗತ್ತೆ, ಅವ್ರ ಯೋಚನಾ ಶಕ್ತಿ ಇಂಪ್ರೂವ್ ಆಗುತ್ತೆ, ಮತ್ತೆ ಕಲರ್, ಸ್ಕಿನ್ ಟೋನ್ ಕೂಡ ಇಂಪ್ರೂವ್ ಆಗುತ್ತೆ. ಯಾರು ಕಪ್ಪಗಿರ್ತಾರೋ ಮಕ್ಕಳು ಅಂತವ್ರಿಗೆ ಸ್ಕಿನ್ ಟೋನ್ ಕೂಡ ಇಂಪ್ರೂವ್ ಆಗುತ್ತೆ. ಕೆಲವು ಮಕ್ಕಳು ಮಾತೆ ಬರ್ತಾ ಇರೋದಿಲ್ಲ, ಅಂದ್ರೆ ಸ್ವಲ್ಪ ತೊದ್ಲಿಸ್ತಾ ಇರ್ತಾರೆ ಜಾಸ್ತಿ. ಅಂತ ಮಕ್ಕಳಿಗೆ ಸ್ವರ್ಣ ಬಿಂದು ಪ್ರಾಶನನ ಕಂಟಿನ್ಯೂಸ್ ಆಗಿ ಕೊಡೋದ್ರಿಂದ ನೀವೇ ವಿಸಿಬಲ್ ಆಗಿ ರಿಸಲ್ಟ್ ನ ನೋಡಬಹುದು. ಮಕ್ಕಳು ತುಂಬಾ ಸ್ಪಷ್ಟವಾಗಿ, ನೀಟಾಗಿ ಮಾತಾಡೋದಿಕ್ಕೆ ಶುರು ಮಾಡ್ತಾರೆ. ಮತ್ತೆ ನಿದ್ದೆ ಚೆನ್ನಾಗ್ ಮಾಡ್ತಾರೆ ಮಕ್ಕಳು, ಮತ್ತೆ ಜೀರ್ಣ ಶಕ್ತಿ ಚೆನ್ನಾಗಾಗುತ್ತೆ ಮಕ್ಕಳಿಗೆ. ಅಂಡ್ ಮಕ್ಳಿಗೆ ನೀವು ಕೊಡಬಹುದಾದಂತ ವರ ಅಂತಾನೆ ಹೇಳ್ಬಹುದು. ಸ್ವರ್ಣ ಬಿಂದು ಅಂತ ತುಂಬಾನೇ ಹೇಳ್ತಾ ಇದ್ದೀರಾ. ಇದ್ರ ರೆಫರೆನ್ಸ್ ಎಲ್ಲಿದೆ ಅಂತ ನೀವೇನಾದ್ರೂ ಕೇಳೋದಾದ್ರೆ, ಇದ್ರ ರೆಫರೆನ್ಸ್ ಕಾಶ್ಯಪ ಸಂಹಿತದಲ್ಲಿ ಮೆನ್ಷನ್ ಆಗಿದೆ. ಇದು 50,000 ವರ್ಷಗಳ ಹಿಂದಿನ ರೆಫರೆನ್ಸ್. ಸ್ವರ್ಣ ಪ್ರಾಶನಂ ಹೇತನ್ ಮೇಧಾಗ್ನಿ ಬಲವರ್ಧನಂ ಆಯುಷ್ಯಂ ಮಂಗಲಂ ಪುಣ್ಯಂ ಋಷ್ಯಂ ವರ್ಣ್ಯಂ ಗ್ರಹಾಪಾಂ ಮಾಸಾತ್ ಪರಮ ಮೇಧಾವಿ ವ್ಯಾಧಿಭಿರ್ನ ಛ ದೃಶ್ಯತೆ ಷಡ್ಭಿರ್ಮಾಸೈಃ ಶ್ರುತಾದರಃ ಸುವರ್ಣ ಪ್ರಾಶನಾತ್ ಭವೇತ್. ಸ್ವರ್ಣ ಪ್ರಾಶನ ಮಾಡಿಸೋದ್ರಿಂದ ತನು, ಮೇಧ, ಅಗ್ನಿ ಬಲವರ್ಧನ ಆಗುತ್ತೆ, ಆಯುಷ್ಯ ವೃದ್ಧಿ ಆಗುತ್ತೆ, ಗ್ರಹ ರೋಗಗಳಂತ ರೋಗಗಳು ಕೂಡ ಕಡಿಮೆ ಆಗುತ್ತೆ. ತಿಂಗಳು ಪೂರ್ತಿ ಹಾಕ್ಸೋದ್ರಿಂದ ಮೇಧಾವಿ ತರ ಎಫೆಕ್ಟ್ ಸಿಗುತ್ತೆ. ಕಂಟಿನ್ಯೂಸ್ ಆಗಿ 6 ತಿಂಗಳು ಹಾಕ್ಸೋದ್ರಿಂದ ನಿಮ್ಮ ಮಕ್ಕಳು ಕೇಳಿದ್ದನ್ನ ನೆನ್ಪಿಟ್ಕೊಳ್ಳೋಷ್ಟು ಬುದ್ಧಿಶಕ್ತಿ ಹೆಚ್ಚಾಗತ್ತೆ. ಶ್ರುತಾದರ ಅಂದ್ರೆ ಅದೇ ಅರ್ಥ. ಸ್ವರ್ಣ ಬಿಂದು ಪ್ರಾಶನದ ಮೇಲೆ ಇತ್ತೀಚೆಗೆ ತುಂಬಾನೇ ರಿಸರ್ಚ್ ಗಳು ಕೂಡ ಆಗಿದೆ. ಮಕ್ಕಳುಗಳಲ್ಲಿ ಡೆವಲಪ್ಮೆಂಟ್ ಅಂದ್ರೆ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಾಗತ್ತೆ, ಮಕ್ಕಳಿಗೆ ಬ್ರೈನ್ ಶಾರ್ಪ್ ಆಗತ್ತೆ. ಈಗ ಕೆಲವೊಂದು ಮಕ್ಕಳು ಬುದ್ಧಿಮಾಂದ್ಯತೆ ಇರ್ತಾರಲ್ಲ, ಅಂತ ಮಕ್ಕಳಲ್ಲಿ ಕೂಡ ಸ್ವಲ್ಪ ಅಂದ್ರೆ ತುಂಬಾ 0 ಇದ್ದವರು ಈಗ 5 ಅಥವಾ 10 ಬಂದಿದ್ದಾರೆ ಅಂತ ಹೇಳ್ಬೋದು. ಆ ತರ ಕೂಡ ರಿಸರ್ಚರ್ಸ್ ಆಗಿದೆ. ನಾನು ಒಂದ್ ರಿಸರ್ಚ್ ಪೇಪರ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಸ್ವರ್ಣ ಬಿಂದು ಅನ್ನೋದು ಒಂದ್ ಅಮೃತ ತರ ನಮ್ ಕೈಲೇ ಇದೆ, ನಾವೇ ಮಕ್ಕಳಿಗೆ ಕೊಡ್ಬೇಕು. ಸ್ವರ್ಣ ಬಿಂದು ಪ್ರಾಶನನ ಯಾವಾಗ ಹಾಕ್ಬೇಕು, ಇದನ್ನ ಆಯುರ್ವೇದದಲ್ಲಿ ಹೇಗೆ ಹೇಳಿದ್ದಾರೆ ಅಂತ ಹೇಳಿದಾದ್ರೆ, ಸ್ವರ್ಣ ಬಿಂದು ಪ್ರಾಶನನ ನಾವು ಪ್ರತಿ ತಿಂಗಳು ಅಲ್ಲ, ಪ್ರತಿ ನಿತ್ಯ ಕೂಡ ಮಾಡಿಸಬಹುದು. ಆದ್ರೆ ಕಾಸ್ಟ್ ಎಫೆಕ್ಟಿವ್ ಆಗೋದಿಲ್ಲ. ಯಾತಕ್ಕಪ್ಪ ಅಂತಂದ್ರೆ ಸ್ವರ್ಣ ಭಸ್ಮ ಅದ್ರಲ್ಲಿ ಇರೋದ್ರಿಂದ. ಸ್ವರ್ಣ ಬಿಂದು ಪ್ರಾಶನನ ಆಯುರ್ವೇದದಲ್ಲಿ ಆಕ್ಚುಯಲ್ ಆಗಿ ಯಾವ ತರ ಹಾಕ್ಬೇಕು ಅಂತ ಹೇಳಿದ್ದಾರೆ ಅಂತಂದ್ರೆ, ಹುಟ್ಟಿದ ಮಗುವಿನಿಂದ 16 ವರ್ಷದ ಮಕ್ಕಳು ತನಕನೂ ಹಾಕಬಹುದು ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅಂಡ್ ಅದನ್ನ ಹೆಂಗ್ ಹಾಕೋದು ಅಂತಂದ್ರೆ, ಪುಷ್ಯ ನಕ್ಷತ್ರದ ದಿನದಂದು ಶುರು ಮಾಡಿ ನೀವು ಕಂಟಿನ್ಯೂಸ್ ಆಗಿ ನಿಮ್ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಹಾಕ್ಸಿ. ಮಿನಿಮಮ್ 6 ತಿಂಗಳಾದ್ರೂ ಹಾಕಿಸ್ಲೇಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಆದ್ರೆ ನಾವ್ ಏನ್ ಹೇಳ್ತೀವಪ್ಪ ಅಂತಂದ್ರೆ, ನೀವು ಹಾಕಿಸ್ದಷ್ಟು ಒಳ್ಳೇದು ಅಂದಾಗ, ನಿಮ್ ಕೈಲೇ ಹಾಕ್ಸೋ ಆಪ್ಷನ್ ಇದ್ದಾಗ ಹಾಕ್ಸಿ. ಮಕ್ಳು 10 ವರ್ಷ, 12 ವರ್ಷ, 15 ವರ್ಷ ಆಗೋ ತನಕನೂ ಹಾಕ್ಸಿ. ಅಲ್ಲಿ ತನಕನೂ ಮಕ್ಳದು ಬ್ರೈನ್ ಡೆವಲಪ್ಮೆಂಟ್ ಆಗ್ತಾನೆ ಇರುತ್ತೆ. ಸೊ ನಾವ್ ಆತರ ಹೇಳ್ತೀವಿ. ಅಂಡ್ ಕಂಟಿನ್ಯೂಸ್ ಆಗಿ ದಿನಾ ಹಾಕ್ಬಹುದಾ? ಖಂಡಿತವಾಗ್ಲೂ ಹಾಕ್ಬಹುದು. ಆದ್ರೆ ನಾವ್ ಯಾಕೆ ಅದನ್ನ ಅಡ್ವೈಸ್ ಮಾಡ್ತಾ ಇಲ್ಲ, ದಿನ ಯಾಕೆ ಹಾಕ್ಸಿ ಅಂತ ಹೇಳ್ತಾ ಇಲ್ಲ ಅಂತ ನೀವ್ ಕೇಳೋದಾದ್ರೆ, ನಾವು ಎಲ್ಲದನ್ನು ಯೋಚನೆ ಮಾಡ್ಬೇಕಾಗ. ದಿನ ಹಾಕಿಸ್ಲಿಕ್ಕೆ ಇದು ಅಫೋರ್ಡೆಬಲ್ ಆಗೋದಿಲ್ಲ, ಯಾರ್ಗೆ ಆದ್ರೂ ಕೂಡ ಅಫೋರ್ಡೆಬಲ್ ಆಗಲ್ಲ. ಯಾಕೆ ಅಂತಂದ್ರೆ ಇದ್ರಲ್ಲಿ ಸ್ವರ್ಣ ಭಸ್ಮ ಇರೋದ್ರಿಂದ ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಸೊ ಡೈಲಿ ಯಾರು 300 ರೂಪಾಯಿ ಅದನ್ನೇ ಖರ್ಚು ಮಾಡಿ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಸೊ ಏನ್ ಮಾಡ್ತೀವಿ ಅಂತಂದ್ರೆ, ಪ್ರತಿ ತಿಂಗಳು
ಆದಷ್ಟು ಸ್ವರ್ಣ ಬಿಂದು ಪ್ರಾಶನ ಹಾಕೋದು ಪುಷ್ಯ ನಕ್ಷತ್ರದ ದಿನಾನೇ ನಾವು ಪ್ರಿಫರ್ ಮಾಡೋದು. ಅಕಸ್ಮಾತ್ ನಿಮಗೆ ಅವತ್ತಿನ ದಿನ ಆಗ್ಲಿಲ್ಲ, ನೆಕ್ಸ್ಟ್ ಡೇ ಸಿಕ್ತು, ಇನ್ನೊಂದ್ ದಿನ ಸಿಕ್ತು, ಖಂಡಿತವಾಗ್ಲೂ ಹಾಕ್ಬಹುದು. ಆದ್ರೆ ನಾವು ಪುಷ್ಯ ನಕ್ಷತ್ರದ ದಿನ ಯಾಕಪ್ಪ ಹಾಕೋದು ಅಂತಂದ್ರೆ, ಮುಂಚಿನ ಕಾಲದಲ್ಲಿ ಅಂದ್ರೆ ಆವಾಗ ಹಿಂದಿನ ಕಾಲದಲ್ಲೆಲ್ಲ ಪುಷ್ಯ ನಕ್ಷತ್ರದ ದಿನದಂದೇ ಹೋಗಿ ಗಿಡದಲ್ಲಿ ಆ ಎಲೆಗಳನ್ನ ಕಿತ್ತು ತಂದು ಅವಾಗ್ಲೇ ಪ್ರಿಪೇರ್ ಮಾಡಿ ಅವತ್ತೇ ಮಕ್ಳಿಗೆ ತಿನ್ನಿಸ್ತಾ ಇದ್ರು. ಆದ್ರೆ ಇವತ್ತಿನ ಕಾಲದಲ್ಲಿ ಏನಾಗಿದೆ, ಎಲ್ಲ ಕೂಡ ರೆಡಿ ಸಿಗ್ತಾ ಇದೆ ನಮ್ಗೆ. ನಾವು ಹೋಗಿ ಗಿಡ ಕಿತ್ಕೊಂಡ್ ಬಂದು ರೆಡಿ ಮಾಡಿ ಹಾಕ್ತಾ ಇಲ್ಲ. ನಾವು ರೆಡಿ ಇರುವಂತ ಘೃತನ ತಂದು ಮೆಡಿಸಿನ್ಸ್ ಎಲ್ಲ ತಂದ್ಬಿಟ್ಟು ನಾವು ರೆಡಿ ಮಾಡಿ ಹಾಕೋದ್ರಿಂದ ಅಟ್ಲೀಸ್ಟ್ ನಮ್ಗೆ ಹೋಗಿ ಕಿತ್ಕೊಂಡ್ ಬರಕ್ಕೆಲ್ಲ ಪುಷ್ಯ ನಕ್ಷತ್ರದ ದಿನ ಆಗೋದಿಲ್ಲ. ಅವತ್ತಿನ ದಿನಾನೇ ನಾವು ಮಕ್ಳಿಗೆ ಅದನ್ನ ಕೊಟ್ರೆ ಆ ನಕ್ಷತ್ರದ ಎಫೆಕ್ಟ್ ಇಂದ ಈ ಮೆಡಿಸಿನ್ ಇನ್ನೂ ಜಾಸ್ತಿ ಕೆಲಸ ಮಾಡುತ್ತೆ, ಇನ್ನೂ ಜಾಸ್ತಿ ಮಕ್ಳ ಬ್ರೈನ್ ಮೇಲೆ ಪ್ರಭಾವ ಬೀರುತ್ತೆ ಅಂತ ಪುಷ್ಯ ನಕ್ಷತ್ರದ ದಿನಾನೇ ಹಾಕೋದು. ಅಂಡ್ ಇದು ಎಲ್ಲಿ ಸಿಗುತ್ತೆ, ಮನೇಲಿ ಹಾಕಬಹುದಾ ಅಂತ ಕೇಳೋದಾದ್ರೆ, ಈಗ ಇದು ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ ಎಲ್ಲಾ ಆಯುರ್ವೇದ ಆಸ್ಪತ್ರೆಗಳಲ್ಲಿ ಇದು ಸಿಗುತ್ತೆ. ನಿಮ್ಗೆ ಯಾವ್ದೇ ಮೆಡಿಕಲ್ ಸ್ಟೋರ್ ಗಳಲ್ಲಿ ಇದು ಸಿಗೋದಿಲ್ಲ. ಅಕಸ್ಮಾತ್ ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗುತ್ತೆ ಅಂದ್ರೂ ಕೂಡ ಅದೆಲ್ಲ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ನಾನ್ ಏನ್ ರೆಕಮೆಂಡ್ ಮಾಡ್ತೀನಿ ಅಂದ್ರೆ ಅಂತದನ್ನ ಬಳಸಬೇಡಿ, ಮಕ್ಕಳಿಗೆ ಉಪಯೋಗ ಆಗ್ಬೇಕು. ಅಕಸ್ಮಾತ್ ನಿಮ್ ಮನೆಗಳ ಹತ್ರ ಆಯುರ್ವೇದ ಆಸ್ಪತ್ರೆ ಇಲ್ಲ, ಅಥವಾ ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಟೈಮ್ ಇಲ್ಲ, ಅಥವಾ ನೀವು ಹಳ್ಳಿಗಳಲ್ಲಿದ್ದೀರಾ, ನಿಮ್ಗೆ ಅವೈಲಬಿಲಿಟಿನೇ ಇಲ್ಲ, ಇದ್ರ ಬಗ್ಗೆ ನಮಗ್ ಗೊತ್ತೇ ಇಲ್ಲ, ನಮಗೆ ನಮ್ಮ ಮಕ್ಳಿಗೂ ಕೂಡ ಹಾಕಿಸ್ಬೇಕು ಬಟ್ ನಮಗ್ ಸಿಗ್ತಾ ಇಲ್ಲ ಅನ್ನೋದು ನಿಮ್ ಕೊರಗಾಗಿದ್ರೆ ಅದಕ್ಕೋಸ್ಕರ ನಾವು ಸಹಾಯ ಮಾಡ್ತಾ ಇದ್ದೀವಿ. ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ನಾವು ಪ್ರತಿಯೊಂದು ಕಡೆಗೂ ಕೂಡ ಕೊರಿಯರ್ ಮಾಡ್ತಾ ಇದ್ದೀವಿ. ಬೆಂಗಳೂರಿಂದ ಅಂತೂ ತುಂಬಾ ಜನ ತಗೋತಾ ಇದ್ದಾರೆ. ಅಂಡ್ ನಾವು 100% ಜೆನ್ಯೂನ್ ಆಗಿ ಪ್ರಿಪೇರ್ ಮಾಡಿ ಕಳಿಸ್ತೀನಿ. ನಾನೇ ಪ್ರಿಪೇರ್ ಮಾಡೋದು, ನಾನೇ ಖುದ್ದು ಪ್ಯಾಕಿಂಗ್ ಕೂಡ ನಾನೇ ಮಾಡೋದು. ಪ್ರತಿಯೊಬ್ಬ ಮಗುವಿನ ವಯಸ್ಸನ್ನ ನೋಡಿ ಅದಕ್ಕೆ ಎಷ್ಟು ಹಾಕಬೇಕು ಅನ್ನೋದನ್ನ ನಾನೇ ಮಾಡೋದು. ಐ ಆಮ್ ಲೈಕ್ ರಿಸಲ್ಟ್ ಓರಿಯೆಂಟೆಡ್ ಪರ್ಸನ್. ಸೊ ಏನಾದ್ರೂ ಒಂದ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಒಳ್ಳೆ ಮನ್ಸಿಂದಾನೇ ಮಾಡೋದು. ಅಂಡ್ ಅದು ತಗೊಂಡ್ಮೇಲೆ ಅವ್ರಿಗೆ ಉಪಯೋಗ ಆಗ್ಬೇಕು, ಅದು ನನ್ನ ಮುಖ್ಯ ಉದ್ದೇಶ. ಹಂಗಂತ ನಾನು ನನ್ನ ಹತ್ರನೇ ತಗೋಬೇಕು ನೀವು ಅಂತ ಕಂಪಲ್ಸರಿ ಅಂತೂ ಮಾಡೋದಿಲ್ಲ. ಅಕಸ್ಮಾತ್ ನಿಮಗೆ ಅಲ್ಲಿ ಅವೈಲಬಿಲಿಟಿ ಇದೆ ಅಂತಂದ್ರೆ ನೀವು ಎಲ್ಲಿ ಬೇಕಾದ್ರೂ ತಗೊಳ್ಳಿ, ನಿಮ್ಗೆ ಎಲ್ಲಿ ಅಡ್ಜಸ್ಟ್ ಆಗುತ್ತೋ, ಎಲ್ಲಿ ಹತ್ರ ಇದೆಯೋ ಅಲ್ಲಿ ತಗೊಳ್ಳಿ. ಅಕಸ್ಮಾತ್ ನಿಮ್ಗೆ ಆಗ್ತಾ ಇಲ್ಲ ಅಂದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನಾವು ಕಳಿಸ್ಕೊಡ್ತೀವಿ. ಅವತ್ತಿನ ದಿನ ನಿಮಗೆ ಮುಟ್ಟೋ ತರ ನೋಡ್ಕೊಳ್ಳೋದು ನಮ್ ಕರ್ತವ್ಯ. ಓಕೆನಾ? ಓಕೆ. ಇದನ್ನ ಮನೇಲೆ ಹಾಕ್ಬಹುದಾ ಮೇಡಮ್, ನೀವು ಕೊಡ್ತೀರಾ ಸರಿ, ನಾವು ಮನೇಲಿ ಹಾಕ್ಬಹುದಾ, ಯಾವ ರೀತಿ ಹಾಕ್ಬೇಕು, ಇದನ್ನ ಹಾಕೋದ್ರಿಂದ ಯಾವ್ದೇ ಅಡ್ಡ ಪರಿಣಾಮಗಳು ಇಲ್ವಾ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಹೌದು, ಇದನ್ನ ನೀವು ಮನೇಲೆ ನೀವೇ ಹಾಕ್ಬಹುದು, ಯಾವ್ದೇ ರೀತಿ ಅಡ್ಡ ಪರಿಣಾಮಗಳಿಲ್ಲ. ಇದನ್ನ ಯಾವ ರೀತಿ ಹಾಕ್ಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ. ಏನಪ್ಪಾ ಅಂತಂದ್ರೆ, ಫಸ್ಟ್ ನಾವು ಸ್ವರ್ಣಬಿಂದು ಪ್ರಾಶನ ಏನ್ ಕಳಿಸಿರ್ತೀವೋ ಅಥವಾ ನಿಮ್ಮ ಹತ್ರ ಏನಿದೆಯೋ, ನೀವು ಬೇರೆ ಕಡೆ ಎಲ್ಲಿಂದನಾದ್ರೂ ತರ್ಸಿದೀರಾ, ಮನೇಲಿ ನಿಮ್ಮ ಹತ್ರ ಇದೆ ಸ್ವರ್ಣಬಿಂದು ಪ್ರಾಶನ ಅಂದ್ರೆ ಅದನ್ನ ದೇವ್ರ ಮನೇಲಿ ಇಟ್ಟು ಒಂದ್ಸಲ ಪೂಜೆ ಮಾಡಿ ಧನ್ವಂತರಿನ ಬೇಡ್ಕೊಳ್ಳಿ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಇದು ಡ್ರಾಪ್ಸ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಬಟ್ ಡ್ರಾಪ್ಸ್ ಫಾರ್ಮ್ ಅಲ್ಲಿ ಆಯುರ್ವೇದದಲ್ಲಿ ಹೇಳಿಲ್ಲ, ಇದನ್ನ ಲೇಹ ಫಾರ್ಮ್ ಅಲ್ಲಿ ಹೇಳಿದ್ದಾರೆ. ಲೇಹ ಅಂತಂದ್ರೆ ಸೆಮಿ ಸಾಲಿಡ್. ಅದನ್ನ ಈ ತರ ಹಿಂಗೆ ಕೈಯಲ್ಲಿ ಈ ತರ ತಗೊಂಡು ಬಾಯಿಗೆ ತಿನ್ಸೋ ತರ ಕನ್ಸಿಸ್ಟೆನ್ಸಿ ಇರ್ಬೇಕು ಅಂತ ಆಯುರ್ವೇದದಲ್ಲಿ ಹೇಳಿರೋದು. ಸೊ ನಾನು ಖುದ್ದಾಗಿ ಅದೇ ರೀತಿ ಪ್ರಿಪೇರ್ ಮಾಡೋದು, ನಾನು ಡ್ರಾಪ್ಸ್ ಗಳ ರೀತಿ ಪ್ರಿಪೇರ್ ಮಾಡಲ್ಲ. ಅಂಡ್ ನಾನೇ ಪ್ರತಿಯೊಬ್ಬ ಮಗುವಿಗೂ ನೋಡಿ ನೋಡಿ ಪ್ಯಾಕ್ ಮಾಡೋದ್ರಿಂದ ನಾನು ಯಾವ ಮಗುದು ಎಷ್ಟು ಏಜ್ ಅಂತ ನೋಡ್ಕೊಂಡು ಇಷ್ಟೇ ಹಾಕ್ಬೇಕು ಅಂತ ಪ್ರತಿಯೊಂದು ಬಾಕ್ಸಿಗೂ ಪ್ಯಾಕ್ ಮಾಡಿರ್ತೀನಿ. ನೀವೇನ್ ಮಾಡ್ಬೇಕು, ನಿಮ್ಗೆ ಪ್ಯಾಕ್ ಸಿಕ್ಕಾದ್ಮೇಲೆ, ನೀವು ಪೂಜೆ ಮಾಡಾದ್ಮೇಲೆ ಆ ಪ್ಯಾಕ್ ಅಲ್ಲಿ ಏನಿರುತ್ತೆ ಅದಷ್ಟನ್ನು ಕೂಡ ಒಂದು ವಿಳೆದೆಲೆ ತಗೊಂಡು ಅದ್ರ ಮೇಲೆ ಹಾಕೊಳ್ಳಿ. ಫಸ್ಟ್ ಒಂದ್ ಸ್ಪೂನ್ ತಗೊಳ್ಳಿ, ಅದ್ರಲ್ಲಿ ಏನಿರುತ್ತೆ ಕಂಪ್ಲೀಟ್ ಆಗಿ ಒಂದ್ ವಿಳೆದೆಲೆ ಮೇಲೆ ಹಾಕೊಳ್ಳಿ. ವಿಳೆದೆಲೆ ಮೇಲೆ ಹಾಕೊಂಡು ಕೈಯಲ್ಲಿ ಆ ವಿಳೆದೆಲೆ ಮೇಲೆ ಕೈಯಲ್ಲಿ ಈ ತರ ಹಿಂಗ್ ಮಾಡ್ಬಿಟ್ಟು ಮಕ್ಳ ಬಾಯಿಗೆ ಕಂಪ್ಲೀಟ್ ಆಗಿ ನೆಕ್ಸಿ, ಅಥವಾ ಒಂದ್ ಸ್ಪೂನ್ ಅಲ್ಲೇ ತಗೊಂಡು ನೀವು ಮಕ್ಳಿಗೆ ಹಿಂಗೆ ತಿನ್ಸ್ಬೇಕು. ಅದ್ ಏನ್ ಕೊಟ್ಟಿರ್ತೀನೋ ಅದನ್ನ ಸಂಪೂರ್ಣವಾಗಿ ಇದನ್ನ ತಿನ್ಸಕ್ಕೂ 15 ನಿಮಿಷ ಮುಂಚೆ ಏನು ತಿನ್ಸಿರ್ಬಾರ್ದು. ಅಂಡ್ ಖಾಲಿ ಹೊಟ್ಟೆಗೆ ಕೊಟ್ರೆ ತುಂಬಾ ಒಳ್ಳೇದು ಬೆಳಗ್ಗೆ ಎದ್ದ ತಕ್ಷಣ. ಅಂಡ್ ಇದನ್ನ ತಿನ್ಸಾದ್ಮೇಲೆ ಒಂದ್ 15 ಮಿನಿಟ್ಸ್ 15 ನಿಮಿಷ ಏನು ತಿನ್ನಿಸ್ಬೇಡಿ. ಇಷ್ಟೇ ಇದ್ರು ರೂಲ್ಸ್, ಬೇರೆ ಇನ್ನೇನು ಇಲ್ಲ. ಆಮೇಲೆ ಇದನ್ನ ತಗೊಳೋದ್ರಿಂದ ಯಾವ್ದಾದ್ರು ಸೈಡ್ ಎಫೆಕ್ಟ್ಸ್ ಇದೆಯಾ ಮೇಡಮ್, ತುಂಬಾ ಜನ ಹೇಳ್ತಾರೆ ಅಂತ. ಯಾರೋ ಒಬ್ರು ವಿಡಿಯೋ ಮಾಡಿದ್ರು ಅಂತ, ನಿಜವಾಗ್ಲೂ ಸೈಡ್ ಎಫೆಕ್ಟ್ಸ್ ಇದ್ರಲ್ಲಿ ಇಲ್ಲ, ಸರಿನಾ? ಸುವರ್ಣ ಭಸ್ಮ ಇರುತ್ತೆ, ಆದ್ರೆ ಪೂರ್ಣವಾಗಿ ಶುದ್ಧಿ ಮಾಡಿ ಫುಲ್ ಪ್ರೊಸೆಸ್ಡ್ ಸ್ವರ್ಣ ಭಸ್ಮನ ಹಾಕಿರ್ತೀವಿ. ಸೊ ಇದರಿಂದ ಯಾವುದೇ ಈಗ ಲಿವರ್ಗಾಗಿರ್ಲಿ, ಕಿಡ್ನಿಗಾಗಿರ್ಲಿ, ಅಥವಾ ಬೇರೆ ಯಾವ್ದಾದ್ರು ಅಂಗಾಂಗಗಳಿಗಾಗಿರ್ಲಿ ತೊಂದರೆಗಳಾಗೋದಿಲ್ಲ. ಎಲ್ಲಾ ಮಕ್ಕಳಿಗೂ ಇದು ಸೇಫ್.
ಇದನ್ನ ಹಾಕಿಸಬಹುದು. ಯಾವುದೇ ಅಡ್ಡ ಪರಿಣಾಮಗಳು ಇದುವರೆಗೂ ದಾಖಲಾಗಿಲ್ಲ. ಸರಿನಾ? ಸೊ ಯು ಆರ್ ಫ್ರೀ. ನಿಮ್ಮ ಎಲ್ಲಾ ಡೌಟ್ಸ್ ಕ್ಲಿಯರ್ ಆಯ್ತು ಅನ್ಕೋತೀನಿ. ಥ್ಯಾಂಕ್ ಯು. ನಿಮ್ಗೆ ಇನ್ನೂ ಏನಾದ್ರೂ ಡೌಟ್ಸ್ ಇದೆ ಅಂತಂದ್ರೆ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರೂ ಸ್ವರ್ಣಬಿಂದು ಪ್ರಾಶನ ಬೇಕು ಅಂದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.